ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ QT ಕ್ವಾಂಟಿಟೇಟಿವ್ ಟೆಕ್ನಿಕ್ ಸಬ್ಜೆಕ್ಟ್ನಲ್ಲಿ ಗೇಮ್ ಥಿಯರಿಯಲ್ಲಿ ಡಾಮಿನೆನ್ಸ್ ಮೆಥಡ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಕ್ವಶನನ್ನು ಈ ಥರದಲ್ಲಿ ಕೊಟ್ಟಿದ್ದಾರೆ. ಪ್ಲೇಯರ್ ಎಗೆ 4 ಸ್ಟ್ರಾಟಜಿ ಕೊಟ್ಟಿದ್ದಾರೆ, ಪ್ಲೇಯರ್ ಬಿಗೆ 5 ಸ್ಟ್ರಾಟಜಿ ಕೊಟ್ಟಿದ್ದಾರೆ. ಸೊ ಇಲ್ಲಿರುವಂಥ ಇನ್ಫಾರ್ಮೇಷನನ್ನು ನೋಡಿಕೊಂಡು, ಕೊಟ್ಟಿರುವಂಥ ನಂಬರ್ಸನ್ನು ನೋಡಿಕೊಂಡು ಡಾಮಿನೆನ್ಸ್ ಮೆಥಡ್ನಲ್ಲಿ ಸೊಲ್ಯೂಷನನ್ನು ಮಾಡಬೇಕು. ಡಾಮಿನೆನ್ಸ್ ಮೆಥಡಿಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ಡಾಮಿನೆನ್ಸ್ ಮೆಥಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮಗೆ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡಿಕೊಂಡು ಅಲ್ಲಿ ಏನು ಆನ್ಸರ್ ಬಂದಿದೆ ಅಂತ ಹೇಳಿ ದೆನ್ ಡಾಮಿನೆನ್ಸ್ ಮೆಥಡ್ ಹೇಳ್ತೀನಿ. ಯಾಕೆ ಅಂತಂದರೆ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನಲ್ಲಿ ಏನು ಆನ್ಸರ್ ಬಂದಿರುತ್ತೋ ಡಾಮಿನೆನ್ಸ್ ಮೆಥಡ್ ಮಾಡಿದಾಗ ಅಷ್ಟೇ ಆನ್ಸರ್ ಬರಬೇಕು. ಸೊ ಹಾಗಾಗಿ ಫಸ್ಟು ನಾನು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲ್, ಎಕ್ಸಾಮ್ನಲ್ಲಿ ನೀವು ಎರಡೂ ಮಾಡಬೇಕು ಅಂತಿಲ್ಲ, ಫಸ್ಟು ನಾನು ನಿಮಗೆ ಈಸಿ ಆಗಲಿ ಅಂಥೇಳಿ ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲನ್ನು ಹೇಳ್ಕೊಂಡು ದೆನ್ ಡಾಮಿನೆನ್ಸ್ ಮೆಥಡ್ ಮಾಡಿಸ್ತೀನಿ. ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲ್ ಮಾಡೋದು ಹೇಗೆ ಅಂತಂದರೆ ಫಸ್ಟು ರೋ ಮಿನಿಮಮ್ ಮಾಡಬೇಕು. ನಾನು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲ್ ಬಗ್ಗೆ ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ. ನಾನಿಲ್ಲಿ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ರೋ ಮಿನಿಮಮ್ ಅಂತಂದರೆ ಫಸ್ಟು ರೋ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟು? 4, 6, 5, 10, 6, ಮಿನಿಮಮ್ 4. ನೆಕ್ಸ್ಟು ರೋ ಅಲ್ಲಿ ಕಮ್ಮಿ ಇರೋವಂಥದ್ದು 5, ನೆಕ್ಸ್ಟು ರೋ ಅಲ್ಲಿ ಕಮ್ಮಿ ಇರೋವಂಥದ್ದು 8, ನೆಕ್ಸ್ಟ್ ಲಾಸ್ಟ್ ರೋ ಅಲ್ಲಿ ಕಮ್ಮಿ ಇರೋವಂಥದ್ದು 6, 4, 10, 6, 4, ಕಮ್ಮಿ ಇರೋವಂಥದ್ದು 4. ಸೊ ರೋ ಮಿನಿಮಮ್ ಆಯಿತು. ಕಾಲಮ್ ಮ್ಯಾಕ್ಸಿಮಮನ್ನು ಬರ್ಕೊಳ್ಬೇಕು. ಫಸ್ಟ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? 8. ನೆಕ್ಸ್ಟ್ ಕಾಲಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 9. ಮ್ಯಾಕ್ಸಿಮಮ್ ಅಂತಂದರೆ ಜಾಸ್ತಿ ಇರೋದು. ಫಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು 8, ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು 9. ರೋ ಅಲ್ಲಿ ಕಮ್ಮಿ ಇರೋದು ಬರೀಬೇಕು, ಕಾಲಮ್ನಲ್ಲಿ ಜಾಸ್ತಿ ಇರೋದು ಬರೀಬೇಕು. ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು 11, ನೆಕ್ಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು 10, ನೆಕ್ಸ್ಟ್ ಲಾಸ್ಟ್ ಕಾಲಮ್ನಲ್ಲಿ ಜಾಸ್ತಿ ಇರೋದು ಕೂಡ 10. ಸೊ ರೋ ಮಿನಿಮಮ್ ಬರ್ಕೊಂಡಿದ್ದೀವಲ್ವಾ, ಇದರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು? 8. ಸೊ ಈ 8 ಇದಕ್ಕೆ ನಾವು ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತ ಕರಿತೀವಿ. ಮ್ಯಾಕ್ಸಿಮಿನ್ ಅಂತಂದರೆ ಮಿನಿಮಮ್ನಲ್ಲಿ ಮ್ಯಾಕ್ಸಿಮಮ್ ಯಾವುದು? ಮಿನಿಮಮ್ ಬರ್ಕೊಂಡಿರೋದು 4, 5, 8, 4 ಇತ್ತು. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? 8. ದೆನ್ ಕಾಲಮ್ ಮ್ಯಾಕ್ಸಿಮಮ್ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವೋ ಅದರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? ಮಿನಿಮಮ್ ವ್ಯಾಲ್ಯೂ 8. ಇದಕ್ಕೆ ಈ ಕಾಲಮ್ ಮ್ಯಾಕ್ಸಿಮಮಲ್ಲಿ ಲೀಸ್ಟ್ ಇರೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಅಂತ ಅಂತೀವಿ. ಮಿನಿಮ್ಯಾಕ್ಸ್ ವ್ಯಾಲ್ಯೂ ಅಂತಂದರೆ ಮ್ಯಾಕ್ಸಿಮಮ್ಮಲ್ಲಿ ಮಿನಿಮಮ್ ವ್ಯಾಲ್ಯೂ. ಸೊ ಯಾವಾಗಲೂ ಮ್ಯಾಕ್ಸಿಮಿನ್ ವ್ಯಾಲ್ಯೂ ಮಿನಿಮ್ಯಾಕ್ಸ್ ವ್ಯಾಲ್ಯೂ ಈಕ್ವಲ್ ಇರಬೇಕು. ಈಗ ಈಕ್ವಲ್ ಇದೆ, ಫೈನಲ್ ಆನ್ಸರ್ 8 ಬಂದಿದೆ. ಇದನ್ನೇ ನೀವು ಡಾಮಿನೆನ್ಸ್ ಮೆಥಡಲ್ಲಿ ಮಾಡಿದಾಗಲೂ ಕೂಡ 8 ಆನ್ಸರ್ ಬರಬೇಕು. ಡಾಮಿನೆನ್ಸ್ ಮೆಥಡ್ ಹೇಗೆ ಅಂತಂದರೆ ರೋ ಮತ್ತು ಕಾಲಮನ್ನು ಕ್ಯಾನ್ಸಲ್ ಮಾಡ್ತಾ ಹೋಗಬೇಕು. ಲಾಸ್ಟ್ಗೆ ಆನ್ಸರ್ 8 ಉಳಿಬೇಕು. ಸೊ ನಿಮಗೆ ಲಾಸ್ಟಿಗೆ ಆನ್ಸರ್ 8 ಉಳಿಬೇಕು ಅಂತ ಹೇಗೆ ಗೊತ್ತಾಯಿತು? ರಫ್ ಆಗಿ ನೀವು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಮಿನಿಮ್ಯಾಕ್ಸ್ ಮ್ಯಾಕ್ಸಿಮಿನ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡಿಸಿರೋದು. ಯಾವ 8 ಉಳಿಬೇಕು? ಎರಡು ಕಡೆ 8 ಇದೆಯಲ್ವಾ, ಯಾವ 8 ಉಳಿಬೇಕು ಅಂತಂದರೆ ಥರ್ಡ್ ರೋ ಅಲ್ಲಿ ಬರುವಂಥ 8 ಉಳಿಬೇಕು. ನೋಡಿ, ಸೆಕೆಂಡ್ ರೋ ಅಲ್ಲೂ 8 ಇದೆ, ಬಟ್ ಆನ್ಸರ್ ಬಂದಿರೋದು ಇಲ್ಲಿ ಥರ್ಡ್ ರೋ ಅಲ್ಲಿ. ಸೊ ಈ 8 ಒಂದನ್ನು ಬಿಟ್ಟು ಉಳಿದಿದ್ದೆಲ್ಲದನ್ನು ಡಿಲೀಟ್ ಮಾಡಬೇಕು. ಸೊ ಅದು ಹೇಗೆ ಡಿಲೀಟ್ ಮಾಡಬೇಕು? ಪ್ರೊಸೀಜರ್ ವೈಸ್ ಡಿಲೀಟ್ ಮಾಡೋದು ಹೇಗೆ ಅಂತಂದರೆ ಫಸ್ಟು ರೋ ಟೋಟಲ್ ಮಾಡ್ಕೊಳ್ಬೇಕು. ಎಲ್ಲ ರೋವನ್ನು ಟೋಟಲ್ ಮಾಡಿ ಬರ್ಕೊಳ್ಬೇಕು. 6, 4, 10, 10, 5, 15, 15, 10, 25, 25, 6, 31. ಫಸ್ಟ್ ರೋ ಟೋಟಲ್ 31 ಬಂದಿದೆ. ನೆಕ್ಸ್ಟ್ 8, 7, 15, 15, 5, 20, 20, 9, 29, 29, 10, 39. ನೆಕ್ಸ್ಟ್ ರೋ ಟೋಟಲ್ 39 ಬಂದಿದೆ. ನೆಕ್ಸ್ಟ್ 9, 8, 17, 17, 10, 27, 1, 28, 10, 38, 9, 47. ಥರ್ಡ್ ರೋ ಟೋಟಲ್ 47. ನೆಕ್ಸ್ಟ್ 6, 4, 10, 10, 20, 20, 10, 30. ಲಾಸ್ಟ್ ರೋ ಟೋಟಲ್ 30 ಬಂದಿದೆ. ಸೊ ರೋ ಬೈ ರೋ ಡಿಲೀಟ್ ಮಾಡ್ತಾ ಹೋಗಬೇಕು. ಹೇಗೆ ಡಿಲೀಟ್ ಮಾಡಬೇಕು? ಸೊ ನಾವಿಲ್ಲಿ ರೋ ಟೋಟಲ್ ಮಾಡ್ಕೊಂಡಿದ್ದೀವಿ. ಫಸ್ಟು ಇವಿಷ್ಟರಲ್ಲೇ ಲೀಸ್ಟ್ ಇರೋದು ಯಾವುದು ಅದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಲೀಸ್ಟ್ ಇರೋದು 30. ಸೊ ಫಸ್ಟು ಇದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 31 ನೆಕ್ಸ್ಟ್ ಲೀಸ್ಟ್ ಇರೋದು 39. ನೆಕ್ಸ್ಟ್ ಲೀಸ್ಟ್ ಇರೋದು 47. ಸೊ ರೋ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಅಂತಂದರೆ ನೋಡಿ, ಫಸ್ಟ್ ರೋ ಇರೋದು ನನಗೆ ಫಸ್ಟ್ 30 ಕನ್ಸಿಡರ್ ಮಾಡ್ತಾ ಇದ್ದೀನಿ. 30 ಇರೋದು ಇಲ್ಲಿ ಲಾಸ್ಟ್ 4th ರೋ. ಸೊ ಈ ರೋನ ಏನಕ್ಕೆ ಇದನ್ನೇ ಫಸ್ಟ್ ಕನ್ಸಿಡರ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿದೆ ಅಂತಂದರೆ, ಸೊ ನಾವಿಲ್ಲಿ ರೋ ಟೋಟಲ್ ಮಾಡ್ಕೊಂಡಿದ್ದೀವಿ. ಆ ರೋ ಟೋಟಲ್ನಲ್ಲಿ ಕಮ್ಮಿ ಇರೋ ಟೋಟಲ್ ಯಾವುದು? ಕಮ್ಮಿ ಇರೋ ಟೋಟಲ್ 30. ಸೊ ಫಸ್ಟ್ ಅದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಕಮ್ಮಿ ಇರೋದು 31, ನೆಕ್ಸ್ಟ್ ಕಮ್ಮಿ ಇರೋದು 39, ಲಾಸ್ಟ್ ಕಮ್ಮಿ ಇರೋದು 47. ಸೊ ಈ ರೋ ಅನ್ನು ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಅಂತಂದರೆ, ಈ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇದ್ದಲ್ಲಿ, ಇದು ಜಾಸ್ತಿ ಇರೋದಲ್ಲ, ನಾವು ಯಾವ ರೋ ತಗೊಂಡಿರ್ತೀವೋ ನೋಡಿ, ರೋ ಡಿಲೀಟ್ ಮಾಡಬೇಕಾದ್ರೆ
ಬೇರೆ ರೋನ ನಂಬರ್ ಜಾಸ್ತಿ ಇರಬೇಕು. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಬೇರೆ ಕಾಲಮ್ನ ನಂಬರ್ ಕಮ್ಮಿ ಇರಬೇಕು. ಸೊ ನಾವೀಗ ರೋ ಡಿಲೀಟ್ ಮಾಡ್ತಾ ಇರೋದು. ಸೊ ಈ ಪರ್ಟಿಕ್ಯುಲರ್ ರೋ ಅನ್ನು ಡಿಲೀಟ್ ಮಾಡಬೇಕಾದ್ರೆ ಈ ರೋ ಅಲ್ಲಿ ಇರೋ ನಂಬರ್ಸ್ಗಿಂತ ಬೇರೆ ರೋನ ಇರೋಂಥ ನಂಬರ್ಸ್ ಜಾಸ್ತಿ ಇದ್ದರೆ ನಾವು ಈ ರೋ ಅನ್ನು ಡಿಲೀಟ್ ಮಾಡ್ಬೋದು. 1 by 1 ಕಂಪೇರ್ ಮಾಡಬೇಕು. ಎಲ್ಲ ರೋನು ಜಾಸ್ತಿ ಇರಬೇಕು ಅಂತಿಲ್ಲ, ಯಾವ್ದಾರ ಒಂದು ರೋ ಜಾಸ್ತಿ ಇದ್ರೂ ಆಗುತ್ತೆ. ಫಸ್ಟ್ ಕಂಪೇರ್ ಮಾಡೋಣ. 6ಕ್ಕಿಂತ 4 ನಾವು ತಗೊಂಡಿರುವಂಥದ್ದು ಫೋರ್ತ್ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. 6ಕ್ಕಿಂತ 4 ಕಮ್ಮಿ, ಡಿಲೀಟ್ ಆಗಲ್ಲ. ಸೊ ಫಸ್ಟ್ ರೋ ಜೊತೆ ಕಂಪೇರ್ ಎಲ್ಲ ನಂಬರು ನೋಡೋದು ಬೇಡ, ಫಸ್ಟೇ ಕಮ್ಮಿ ಇದೆ, ಡಿಲೀಟ್ ಆಗಲ್ಲ, ಸ್ಕಿಪ್ ಮಾಡಿ ಸೆಕೆಂಡ್ ರೋ ಜೊತೆ ಕಂಪೇರ್ ಮಾಡಿ. 6ಕ್ಕಿಂತ 7 ಜಾಸ್ತಿ ಇದ್ರೂ ಆಗುತ್ತೆ, ಈಕ್ವಲ್ ಇದ್ರೂ ಆಗುತ್ತೆ, ಕಮ್ಮಿ ಇರಲಿಕ್ಕಿಲ್ಲ. 4ಕ್ಕಿಂತ 8 ಜಾಸ್ತಿ, 10ಕ್ಕಿಂತ 5 ಕಮ್ಮಿ ಆಗಲ್ಲ. ಸೊ ಇದನ್ನು ಸ್ಕಿಪ್ ಮಾಡೋಣ, ಸೆಕೆಂಡ್ ರೋ ಸ್ಕಿಪ್ ಮಾಡೋಣ. ಏನಕ್ಕೆ ಅಂತಂದರೆ 10ಕ್ಕಿಂತ 5 ಕಮ್ಮಿ. ಥರ್ಡ್ ರೋ ಜೊತೆ ಕಂಪೇರ್ ಮಾಡೋಣ. ಥರ್ಡ್ ರೋ ಜೊತೆನೂ ಕಂಪೇರ್ ಮಾಡಿದಾಗ ಆಗಲಿಲ್ಲ ಅಂತಂದರೆ ಈ 30 ಬಿಟ್ಟು 31 ನಾವು ಡಿಲೀಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ನೋಡಬೇಕು. ಸೊ ಈಗ ಥರ್ಡ್ ರೋ ಜೊತೆ ಕಂಪೇರ್ ಮಾಡೋಣ. 6ಗಿಂತ 8 ಜಾಸ್ತಿ, 4ಗಿಂತ 9 ಜಾಸ್ತಿ, 10ಗಿಂತ 11 ಜಾಸ್ತಿ, 6ಗಿಂತ 10 ಜಾಸ್ತಿ, 4ಗಿಂತ 9 ಜಾಸ್ತಿ. ಸೊ ಈ ರೋ ಅಲ್ಲಿರೋ ನಂಬರ್ಸ್ಗಿಂತ ಥರ್ಡ್ ರೋನ ನಂಬರ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಈ ರೋ ಅನ್ನು ಫೋರ್ತ್ ರೋ ಅನ್ನು ಥರ್ಡ್ ರೋ ಡಾಮಿನೇಟ್ ಮಾಡ್ತಾ ಇದೆ. ಹಾಗಾಗಿ ಇದನ್ನು ನಾವು ಡಿಲೀಟ್ ಮಾಡ್ಬೋದು. ಸೊ ಅದಕ್ಕೆ ಒಂದು ರೋ ಡಿಲೀಟ್ ಮಾಡಿದ್ವಿ. ನೆಕ್ಸ್ಟ್ ಯಾವ್ದು ತೊಗೊಳ್ಬೇಕು? 31. ಸೇಮ್ ಪ್ರೊಸೀಜರ್. ಈ ರೋ ಅನ್ನು ಡಿಲೀಟ್ ಮಾಡಬೇಕಾದ್ರೆ ಈ ಪರ್ಟಿಕ್ಯುಲರ್ ರೋ ಫಸ್ಟ್ ರೋ ಅಲ್ಲಿರೋ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್, ಬೇರೆ ಎಲ್ಲದೂ ಅಲ್ಲ, ಅಟ್ಲೀಸ್ಟ್ ಅದರ ಒಂದು ರೋನ ನಂಬರ್ಸ್ ಜಾಸ್ತಿ ಇರಬೇಕು. 4ಗಿಂತ 7 ಜಾಸ್ತಿ, 6ಗಿಂತ 8 ಜಾಸ್ತಿ, 5 ಈಕ್ವಲ್ ಇದೆ, ಓಕೆ. 10ಗಿಂತ 9 ಕಮ್ಮಿ, ಡಿಲೀಟ್ ಆಗಲ್ಲ, ಕಮ್ಮಿ ಇದ್ದರೆ ಡಿಲೀಟ್ ಆಗಲ್ಲ. ನೆಕ್ಸ್ಟ್ ರೋ ಜೊತೆ ನೋಡೋಣ. 4ಗಿಂತ 8 ಜಾಸ್ತಿ, 6ಗಿಂತ 9 ಜಾಸ್ತಿ, 5ಗಿಂತ 11 ಜಾಸ್ತಿ ಇದೆ, 10 ಈಕ್ವಲ್ ಇದೆ, ಓಕೆ. 6ಗಿಂತ 9 ಜಾಸ್ತಿ ಇದೆ. ಸೊ ಇದನ್ನು ನಾವು ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡಬೇಕಾದ್ರೆ ಏನು ರೂಲ್ಸ್? ನಾವು ಯಾವ ರೋ ತೊಗೊಂಡಿರ್ತೀವೋ ಆ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. ಕೋಡ್ ವರ್ಡ್ ರೋ ಡಿಲೀಟ್ ಮಾಡಬೇಕಾದ್ರೆ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. ಸೊ 2 ರೋವನ್ನು ಡಿಲೀಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ತಗೊಳ್ಬೇಕಾಗಿರೋದು 39. ಇದನ್ನು ಡಿಲೀಟ್ ಮಾಡಲಿಕ್ಕಾಗತ್ತಾ ನೋಡೋಣ. ಆಲ್ರೆಡಿ ಡಿಲೀಟ್ ಆಗಿರೋ ರೋನ ನೀವು ಕಂಪೇರ್ ಮಾಡಲಿಕ್ಕೆ ತಗೊಳ್ಲಿಕ್ಕಿಲ್ಲ. ಯಾವ್ದು ಡಿಲೀಟ್ ಆಗದೆ ಉಳಿದಿರುತ್ತೋ ಅದನ್ನು ಮಾತ್ರ ತಗೊಳ್ಬೇಕು. ಈಗ 39 ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು? ಈ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇರಬೇಕು. 7ಕ್ಕಿಂತ 8 ಜಾಸ್ತಿ, ಓಕೆ. 8ಕ್ಕಿಂತ 9 ಜಾಸ್ತಿ, ಓಕೆ. 5ಕ್ಕಿಂತ 11 ಜಾಸ್ತಿ, ಓಕೆ. 9ಕ್ಕಿಂತ 10 ಜಾಸ್ತಿ, ಓಕೆ. ಬಟ್ 10ಕ್ಕಿಂತ 9 ಕಮ್ಮಿ. ಸೊ ಇದನ್ನು ಡಿಲೀಟ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಲಾಸ್ಟ್ ರೋ ನೋಡೋಣ. 47 ಒಂದು ಉಳ್ಕೊಂಡಿದೆ. 8ಕ್ಕಿಂತ 7 ಕಮ್ಮಿ. ಈ ರೋ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು? ಆ ರೋನ ನಂಬರ್ಸ್ಗಿಂತ ಬೇರೆ ರೋ ನಂಬರ್ಸ್ ಜಾಸ್ತಿ ಇರಬೇಕು, ಬಟ್ ಇದು ಕಮ್ಮಿ ಇದೆ. ಸೊ ಈಗ 39 ಈ ರೋ ಅನ್ನು ಡಿಲೀಟ್ ಮಾಡಲಿಕ್ಕಾಗಲ್ಲ, 47 ಈ ರೋ ಅನ್ನು ಡಿಲೀಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾದರೆ ನಾವೇನು ಮಾಡಬೇಕು? ರೋ ಡಿಲೀಟ್ ಆದಮೇಲೆ ಈಗ 2 ರೋ ಉಳಿದಿದೆ. ಸೊ ನೆಕ್ಸ್ಟ್ ನಾವೀಗ ಕಾಲಮ್ ಡಿಲೀಟ್ ಮಾಡಬೇಕು. ಸೊ ಯಾವ್ಯಾವ ರೋ ಉಳ್ಕೊಂಡಿದೆಯೋ ಅದನ್ನು ಆ್ಯಸ್ ಇಟ್ ಈಸ್ ನಾನು ಇಲ್ಲಿ ನೆಕ್ಸ್ಟ್ ನಾವು ಬರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ನಾನು ಯಾವ ರೋ ಉಳಿದಿತ್ತು, ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಉಳಿದಿತ್ತು, ಆ ಉಳಿದಿರೋವಂಥ ರೋ ಅನ್ನು ಬರ್ಕೊಂಡಿದ್ದೀನಿ. ಈಗ ನಾವು ಕಾಲಮ್ ಡಿಲೀಟ್ ಮಾಡಬೇಕು. ಕಾಲಮ್ ಡಿಲೀಟ್ ಮಾಡಬೇಕಾದ್ರೂ ಪ್ರೊಸೀಜರ್ ಅದೇ ಥರನೇ. ಕಾಲಮ್ ಟೋಟಲ್ ಮಾಡ್ಕೊಳ್ಬೇಕು. 8 7 15, 9 8 17, 11 5 16, 10 9 19, 10 9 19. ಸೊ ರೋ ಅಲ್ಲಿ ಏನು ಮಾಡಿರ್ತೀರೋ ಅದ್ರ ಕಂಪ್ಲೀಟ್ ಅಪೋಸಿಟ್ ಇಲ್ಲಿ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫಸ್ಟ್ ಯಾವುದು ಕನ್ಸಿಡರ್ ಮಾಡಬೇಕು ಅಂತಂದರೆ ಹೈಯೆಸ್ಟ್ ಇರೋದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಇಲ್ಲಿ ನಾವು ಫಸ್ಟ್ ಲೀಸ್ಟ್ ಇರೋದನ್ನು ಕನ್ಸಿಡರ್ ಮಾಡಿದ್ವಿ, 30 ಫಸ್ಟ್ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಹೈಯೆಸ್ಟ್ ಇರೋದನ್ನು ಫಸ್ಟ್ ಕನ್ಸಿಡರ್ ಮಾಡಿದ್ರೆ ಆಯಿತು. ಹೈಯೆಸ್ಟ್ ಇರೋದು ಯಾವುದು? 19 ಇದೆ. ಯಾವ 19 ತೊಗೊಂಡ್ರೂ ಆಗುತ್ತೆ. ಸೊ ಇದನ್ನು ಫಸ್ಟ್ ಕನ್ಸಿಡರ್ ಮಾಡೋಣ, ಇದು ಸೆಕೆಂಡ್ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಹೈಯೆಸ್ಟ್ ಇರೋದು 17, ಇದನ್ನು ನೆಕ್ಸ್ಟ್ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ 16 ಇದೆ, ನೆಕ್ಸ್ಟು 15 ಇದೆ. ಸೊ ಇದೇ ಪ್ರಕಾರನೇ ಡಿಲೀಟ್ ಮಾಡ್ತಾ ಹೋಗಬೇಕು. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಅಂತಂದರೆ ನಾವು ಯಾವ ಕಾಲಮ್ ತೊಗೊಳ್ತೀವೋ ಆ ಕಾಲಮ್ನ ನಂಬರ್ಸ್ಗಿಂತ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇದ್ದರೆ ಡಿಲೀಟ್ ಮಾಡ್ಬೋದು. ಸೊ ಫಸ್ಟು ನಾನೀಗ 19 ತೊಗೊಳ್ತಾ ಇದ್ದೀನಿ. ಕಾಲಮ್ ಅಂದರೆ ಉದ್ದ. ಸೊ ಈ ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಅಂತಂದರೆ ಇಲ್ಲಿರೋ ನಂಬರ್ಸ್ಗಿಂತ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇರಬೇಕು. 10ಗಿಂತ 7 ಕಮ್ಮಿ, 9ಗಿಂತ 8 ಕಮ್ಮಿ. ಸೊ ಇದನ್ನು ನಾವು ಡಿಲೀಟ್ ಮಾಡ್ಬೋದು. ಸೊ ನೆಕ್ಸ್ಟ್
ಹೈಯೆಸ್ಟ್ ಇರೋದು ಯಾವುದು 19. ಇದನ್ನು ಡಿಲೀಟ್ ಮಾಡಬೇಕಾದ್ರೂ ಸೇಮ್ ಪ್ರೊಸೀಜರ್. ಈ ಕಾಲಮ್ನ ಡಿಲೀಟ್ ಮಾಡಬೇಕಾದ್ರೆ ಈ ಕಾಲಮ್ನ ನಂಬರ್ಸ್ಗಿಂತ ಬೇರೆ ಯಾವುದಾದ್ರೂ ಕಾಲಮ್ನ ನಂಬರ್ಸ್ ಕಮ್ಮಿ ಇರಬೇಕು. 9ಗಿಂತ 7 ಕಮ್ಮಿ ಇದೆ, 10ಗಿಂತ 8 ಕಮ್ಮಿ ಇದೆ. ಸೊ ಇದನ್ನು ಡಿಲೀಟ್ ಮಾಡಬೇಕು. ನಾವು ಇಲ್ಲಿ ಕಮ್ಮಿ ಇರೋದನ್ನು ಡಿಲೀಟ್ ಮಾಡೋದಲ್ಲ, ನಾವು ಯಾವ ರೋ ಅನ್ನು ಕನ್ಸಿಡರ್ ಮಾಡಿದ್ವೋ ಆ ರೋ ಅನ್ನು ಡಿಲೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಹೈಯೆಸ್ಟ್ ಇರೋದು 17. ಸೊ ಈ ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು, ಈ ಕಾಲಮ್ನ ನಂಬರ್ಸ್ಗಿಂತ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇರಬೇಕು. 8ಗಿಂತ 5 ಕಮ್ಮಿ ಇದೆ, ಬಟ್ 9ಗಿಂತ 11 ಜಾಸ್ತಿ ಇದೆ. ಈ ಕಾಲಮಿಗೆ ಕಂಪೇರ್ ಮಾಡಿದ್ರೆ ಆಗಲ್ಲ. ಫಸ್ಟ್ ಕಾಲಮಿಗೆ ನೋಡಿ, 8ಗಿಂತ 7 ಕಮ್ಮಿ, 9ಗಿಂತ 8 ಕಮ್ಮಿ. ಸೊ ಇದು ಕೂಡ ಡಿಲೀಟ್ ಆಯಿತು. ನೆಕ್ಸ್ಟ್ ಹೈಯೆಸ್ಟ್ ಇರೋದು 16. ಈ ಕಾಲಮನ್ನು ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಈ ಕಾಲಮ್ನ ನಂಬರ್ಸ್ಗಿಂತ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇರಬೇಕು. 5ಗಿಂತ 7 ಜಾಸ್ತಿ. ಸೊ ಇದನ್ನು ಡಿಲೀಟ್ ಮಾಡಲಿಕ್ಕೆ ಆಗಲ್ಲ. ಲಾಸ್ಟ್ ಇರೋದು 15. ಈ ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಈ ಕಾಲಮ್ನ ನಂಬರ್ಸ್ಗಿಂತ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇರಬೇಕು. 7ಗಿಂತ 5 ಕಮ್ಮಿ, 8ಗಿಂತ 11 ಜಾಸ್ತಿ. ಕಮ್ಮಿ ಇರಬೇಕು ಬಟ್ ಜಾಸ್ತಿ ಇದೆ. ಸೊ ಇವೆರಡು ಕಾಲಮ್ ಉಳ್ಕೊಳ್ಳುತ್ತೆ, ಡಿಲೀಟ್ ಆಗಲ್ಲ. ಸೊ ಮತ್ತೆ ಅದನ್ನೇ ನಾವು ಬರ್ಕೊಂಡು ಫಸ್ಟ್ ರೋ ಡಿಲೀಟ್ ಮಾಡಿದ್ವಿ, ಈಗ ಕಾಲಮ್ ಡಿಲೀಟ್ ಮಾಡಿದ್ದೀವಿ, ಎಗೈನ್ ರೋ ಡಿಲೀಟ್ ಮಾಡಬೇಕು. ಉಳಿದಿರೋಂಥ ನಂಬರ್ ಯಾವುದು 7, 5, 8, 11. ಯಾವ್ಯಾವ ನಂಬರ್ ಉಳಿದಿರುತ್ತೋ ಅದನ್ನು ಬರ್ಕೊಂಡಿದ್ದೀವಿ. ಈಗ ಎಗೈನ್ ರೋ ಡಿಲೀಟ್ ಮಾಡಬೇಕು. ರೋ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು, ಎಗೈನ್ ಟೋಟಲ್ ಮಾಡ್ಕೊಳ್ಬೇಕು. 7, 5, 12, 11, 8, 19. ಸೊ ರೋ ಡಿಲೀಟ್ ಮಾಡಬೇಕಾದ್ರೆ ನಾನು ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಏನು ಹೇಳಿದ್ನೋ ಅದೇ ಪ್ರೊಸೀಜರೇ ಫಾಲೋ ಮಾಡಬೇಕು. ಲೀಸ್ಟ್ ಇರೋ ನಂಬರ್ ಯಾವುದು 12. ಸೊ ಫಸ್ಟು ಇದನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು 19 ಕನ್ಸಿಡರ್ ಮಾಡಬೇಕು. ಸೊ ಈ ಫಸ್ಟು ರೋ ಅಂತಂದರೆ ಈಗ ಅಡ್ಡ. ಫಸ್ಟು ರೋ ಅನ್ನು ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಜಾಸ್ತಿ ಇರಬೇಕು. ನಾವು ಯಾವ ರೋ ಅನ್ನು ಡಿಲೀಟ್ ಮಾಡ್ತೀವೋ ಆ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇದ್ದರೆ ಡಿಲೀಟ್ ಮಾಡ್ಬೋದು. ಈಗ ನಾವು ಫಸ್ಟ್ ಕನ್ಸಿಡರ್ ಮಾಡಬೇಕಾಗಿರೋದು 12, ಅಂದರೆ ಫಸ್ಟ್ ರೋನ ನಂಬರ್ಸ್ಗಿಂತ ಸೆಕೆಂಡ್ ರೋನ ನಂಬರ್ಸ್ ಜಾಸ್ತಿ ಇರಬೇಕು. 7ಕ್ಕಿಂತ 8 ಜಾಸ್ತಿ, 5ಕ್ಕಿಂತ 11 ಜಾಸ್ತಿ. ಸೊ ಈ ರೋನ ನಾವು ಡಿಲೀಟ್ ಮಾಡ್ಬೋದು. ಈಗ 8, 11 ಉಳ್ಕೊಳುತ್ತೋ, ಒಂದೇ ರೋ ಉಳ್ಕೊಂಡಿದೆ. ಎಗೈನ್ ಕಾಲಮ್ ಡಿಲೀಟ್ ಮಾಡಬೇಕು. ಫಸ್ಟು ರೋ ಡಿಲೀಟ್ ಮಾಡಿದ್ವಿ, ನೆಕ್ಸ್ಟು ಕಾಲಮ್ ಡಿಲೀಟ್ ಮಾಡಿದ್ವಿ, ನೆಕ್ಸ್ಟು ರೋ ಡಿಲೀಟ್ ಮಾಡಿದ್ವಿ, ಎಗೈನ್ ಕಾಲಮ್ ಡಿಲೀಟ್ ಮಾಡಬೇಕು. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು, ಟೋಟಲ್ ಮಾಡ್ಕೊಳ್ಬೇಕು. ಟೋಟಲ್ ಮಾಡಿ ಹೈಯೆಸ್ಟ್ ಇರೋದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಫಸ್ಟ್ ಹೈಯೆಸ್ಟ್ ಇರೋದು 11, ನೆಕ್ಸ್ಟು 8. ಸೊ ಈ ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಏನು, ಆ ಕಾಲಮ್ನ ನಂಬರ್ಸ್ಗಿಂತ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇರಬೇಕು. ಸೊ 11 ಡಿಲೀಟ್ ಮಾಡಬೇಕಾದ್ರೆ ಬೇರೆ ನಂಬರ್ ಕಮ್ಮಿ ಇರಬೇಕು. ಬೇರೆ ನಂಬರ್ ಕಮ್ಮಿ ಇದೆಯಾ? ಎಸ್, ಕಮ್ಮಿ ಇದೆ. ಸೊ ಲಾಸ್ಟಿಗೆ ಏನು ಉಳಿಯುತ್ತೋ ಅದೇ ವ್ಯಾಲ್ಯೂ ಆಫ್ ದ ಗೇಮ್ ಆಗಿರುತ್ತೆ. ವ್ಯಾಲ್ಯೂ ಆಫ್ ದ ಗೇಮ್ ಇಷ್ಟು ಅಂತಂದರೆ 8. ಸೊ ಲಾಸ್ಟಿಗೆ ಉಳಿದಿದ್ದು 8. ಇದನ್ನೇ ನಾವು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲಲ್ಲಿ ಮಾಡಿದಾಗಲೂ ಕೂಡ 8 ಬಂದಿತ್ತು. ಕೆಲವು ಕಾಲೇಜ್ನಲ್ಲಿ ಏನು ಮಾಡಿಸ್ತಾರೆ ಅಂತಂದರೆ ಒಟ್ಟಿಗೆ ಅಷ್ಟು ಡಿಲೀಟ್ ಮಾಡಿಸ್ತಾರೆ. ಹೇಗೆ ಬೇಕಾದರೂ ಮಾಡ್ಬೋದು. ಪ್ರೊಸೀಜರ್ ವೈಸ್ 10 ಮಾರ್ಕ್ಸಿಗೆಲ್ಲ ಕೊಟ್ಟಾಗ ನೀವು ಈಗ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡಬೇಕಾಗತ್ತೆ. ಸೊ ರೋ ಡಿಲೀಟ್ ಮಾಡಬೇಕಾದ್ರೆ ಕೋಡ್ ವರ್ಡ್ ಆ ರೋನ ನೀವು ಯಾವ ರೋ ತೊಗೊಂಡಿರ್ತೀವೋ ಕಂಪೇರ್ ಮಾಡಲಿಕ್ಕೆ ಆ ರೋನ ನಂಬರ್ಸ್ಗಿಂತ ಬೇರೆ ರೋನ ನಂಬರ್ಸ್ ಜಾಸ್ತಿ ಇದ್ದರೆ ಮಾತ್ರ ಡಿಲೀಟ್ ಮಾಡಲಿಕ್ಕಾಗತ್ತೆ. ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ ಪ್ರೊಸೀಜರ್ ಯಾವ ಕಾಲಮ್ ತೊಗೊಂಡಿರ್ತೀರೋ ಆ ಕಾಲಮ್ನ ನಂಬರ್ಸ್ಗಿಂತ ಬೇರೆ ಕಾಲಮ್ನ ನಂಬರ್ಸ್ ಕಮ್ಮಿ ಇದ್ದರೆ ಡಿಲೀಟ್ ಮಾಡ್ಬೋದು. ಸೊ ಈ ಥರದಲ್ಲಿ ಡಾಮಿನೆನ್ಸ್ ಮೆಥಡ್ ಸೊಲ್ಯೂಷನ್ ಮಾಡಬೇಕಾಗತ್ತೆ. ಇದರಲ್ಲೇ ಇನ್ನು ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ಬರುತ್ತೆ. ಮಿಕ್ಸ್ಡ್ ಸ್ಟ್ರಾಟಜಿ ಅಂತಂದರೆ 4 ನಂಬರ್ಗಳು ನೋಡಿ, ಇಲ್ಲಿ 4 ನಂಬರ್ ಮತ್ತೆ ನಾವು ಡಿಲೀಟ್ ಮಾಡಿದ್ವಿ. 4 ನಂಬರ್ ಡಿಲೀಟ್ ಆಗದೇನೆ ಹಾಗೆ ಉಳಿಯುತ್ತೆ. ಹಾಗೆ ಉಳಿದಾಗ ನಾವು ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಜೊತೆಗೆ ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ನಲ್ಲಿ ಮಿನಿಮ್ಯಾಕ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಿನ್ ವ್ಯಾಲ್ಯೂ ಈಕ್ವಲ್ ಇರಲ್ಲ. ಈಕ್ವಲ್ ಇಲ್ಲದೆ ಇದ್ದರೆ ಅದು ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ ಅಂತ ಅರ್ಥ. ಸೊ ಆವಾಗ ನೀವು ಡಾಮಿನೆನ್ಸ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಿ 4 ನಂಬರ್ ಉಳಿದಿರುತ್ತೆ. ದೆನ್ ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿರುತ್ತೆ. ಆ ಥರದ ಪ್ರಾಬ್ಲಮನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.